ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 64ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 64ನೇ ಸ್ತೋತ್ರವು ಹೀಗಿದೆ. ದ್ವಾದಶಸ್ತ್ರೋಸ್ತನಶ್ಚಾದ್ಯೋ ಯಜ್ಞೋ ಯಜ್ಞ ಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರ ಕಾಲ ಪೂಜಿತಃ. ಈ ಸ್ತೋತ್ರದಲ್ಲಿ ಶಿವನ 10 ನಾಮಗಳಿವೆ. ಈಗ ಶಿವನ ಈ 10 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ದ್ವಾದಶಾಯ ನಮಃ. ಈ ಶಿವನಾಮದ ಅರ್ಥ ಮೋಕ್ಷ ಎಂದು ಕರೆಯಲ್ಪಡುವ ಜೀವನದ 12ನೇ ಹಂತವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ. ಓಂ ತ್ರಸನಾಯ ನಮಃ. ಈ ಶಿವನಾಮದ ಅರ್ಥ ನಮ್ಮನ್ನು ಭಯಭೀತಗೊಳಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ. ಓಂ ಆದ್ಯಾಯ ನಮಃ. ಈ ಶಿವನಾಮದ ಅರ್ಥ ಜಗತ್ತಿಗೂ ಮೊದಲೇ ಬಂದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ. ಓಂ ಯಜ್ಞಾಯ ನಮಃ. ಈ ಶಿವನಾಮದ ಅರ್ಥ ಆತ್ಮ ಮತ್ತು ದೇವರನ್ನು ಒಂದುಗೂಡಿಸುವ ತ್ಯಾಗಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ಯಜ್ಞ ಸಮಾಹಿತಾಯ ನಮಃ. ಈ ಶಿವನಾಮದ ಅರ್ಥ ಯಜ್ಞಗಳನ್ನು ಮಾಡುವುದರಿಂದ ಪಡೆಯಬಹುದಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ. ಓಂ ನಾಕ್ತಾಯ ನಮಃ. ಈ ಶಿವನಾಮದ ಅರ್ಥ ರಾತ್ರಿಯ ರೂಪವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ. ಓಂ ಕಲಯೇ ನಮಃ. ಈ ಶಿವನಾಮದ ಅರ್ಥ ಮಹಾ ಉತ್ಸಾಹಕ್ಕೆ ಕಾರಣವಾಗುವ ಕಾಮ ಮತ್ತು ಕ್ರೋಧ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ. ಓಂ ಕಾಲಾಯ ನಮಃ. ಈ ಶಿವನಾಮದ ಅರ್ಥ ಕಾಲಕ್ರಮೇಣ ಜನನ ಮತ್ತು ಮರಣಗಳ ಜೀವನವನ್ನು ಸೃಷ್ಟಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ. ಓಂ ಮಕಾರಾಯ ನಮಃ. ಈ ಶಿವನಾಮದ ಅರ್ಥ ಮೊಸಳೆ ಆಕಾರದ ಶಿಂಶುಮರ್ ಚಕ್ರದಲ್ಲಿ ವಾಸಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ. ಓಂ ಕಾಲ ಪೂಜಿತಾಯ ನಮಃ. ಈ ಶಿವನಾಮದ ಅರ್ಥ ಮರಣಕ್ಕೆ ಅಧಿಪತಿಯಾದ ಕಾಲನಿಂದ ಪೂಜಿಸಲ್ಪಡುತ್ತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 10 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 65ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.